ಇಷ್ಟಲಿಂಗವನ್ನು ಕಟ್ಟಿಕೊಂಡು ಇಷ್ಟ ಬಂದಂತೆ ಇರೋದಲ್ಲ. ಇಷ್ಟಲಿಂಗವನ್ನು ಕಟ್ಟಿಕೊಳ್ಳುವುದು ಎಂದರೆ ಕೊರಳಲ್ಲಿ ಎಚ್ಚರಿಕೆಯ ಗಂಟೆಯನ್ನು ಕಟ್ಟಿಕೊಂಡಂತೆ. ಕಳಬೇಕು, ಕೊಲ್ಲಬೇಕು, ಹುಸಿಯ ನುಡಿಯಲು ಬೇಕು, ಮುನಿಯಬೇಕು, ಅನ್ಯರಿಗೆ ಅಸಹ್ಯ ಪಡಬೇಕು, ತನ್ನ ಬಣ್ಣಿಸಿಕೊಳ್ಳಬೇಕು, ಇದಿರ ಹಳಿಯಲು ಬೇಕು ಎಂದಾಗಲೆಲ್ಲ ಕೊರಳಲ್ಲಿ ಕಟ್ಟಿಕೊಂಡ ಇಷ್ಟಲಿಂಗ ಎಚ್ಚರಿಸುತ್ತಾ ಇರುತ್ತದೆ. ಅದೆಲ್ಲ ಬೇಡ, ಅದೆಲ್ಲ ಸಲ್ಲದು ಎಂದು. ಕೊರಳಲ್ಲಿ ಇಷ್ಟಲಿಂಗವನ್ನು ಕಟ್ಟಿಕೊಂಡಾದ ಮೇಲೆ ತನು ಮನ ಧನಗಳ ವಿಷಯದಲ್ಲಿ ಒಂದು ಸಾಮಾನ್ಯ ಎಚ್ಚರಿಕೆಯಂತೂ ಇರಲೇಬೇಕು. ಇಷ್ಟಲಿಂಗವನ್ನು ಕಟ್ಟಿಕೊಂಡು ನಮ್ಮಿಷ್ಟ ಬಂದಂತೆ ನಡೆದುಕೊಂಡರೆ ಲೋಕದ ಜನಗಳಿಂದ ಅನಿಷ್ಟಪಟ್ಟ ಗ್ಯಾರಂಟಿ. ಇಷ್ಟಲಿಂಗವನ್ನು ಕಟ್ಟಿಕೊಂಡು ಇಷ್ಟ ಬಂದ ಹಾಗೆ ನಡೆಯೋದಕ್ಕೆ ಆಗುವುದಿಲ್ಲವೆಂದೇ ಬಹಳಷ್ಟು ಜನಗಳು ಇಷ್ಟಲಿಂಗವನ್ನು ಕಟ್ಟಿಕೊಂಡಿರುವುದಿಲ್ಲ. ಇಷ್ಟಲಿಂಗವನ್ನು ಕಟ್ಟಿಕೊಂಡಾದ ಮೇಲೆ ಇಷ್ಟಲಿಂಗದ ಇಷ್ಟವೇ ಪ್ರಧಾನ, ಮತ್ತದುವೇ ಫೈನಲ್. ಇಷ್ಟಲಿಂಗವಿದು ಸಾಕ್ಷಾತ್ ಅನಿಷ್ಟ ಪರಿಹಾರಕ. ಸಿದ್ಧಾಂತ ಶಿಖಾಮಣಿಯಲ್ಲಿ ಹೇಳ್ತಾರೆ, ಇಷ್ಟಲಿಂಗಮಿದಂ ಸಾಕ್ಷಾತ್ ಅನಿಷ್ಟ ಪರಿಹಾರಕಂ. ಇಷ್ಟಲಿಂಗಮಿದಂ ಸಾಕ್ಷಾತ್ ಅನಿಷ್ಟ ಪರಿಹಾರಕಂ ಧಾರಯೇತ್ ಅವಧಾನೇನ ಶರೀರೆ ಸರ್ವದಾ ಬುಧಃ. ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನು ಅಂದರೆ, ಧಾರಯೇತ್ ಅವಧಾನೇನ, ಇಷ್ಟಲಿಂಗವನ್ನು ಅವಧಾನದಿಂದ ಧರಿಸಿಕೊಳ್ಳಬೇಕು. ಧರಿಸಿಕೊಂಡಾದ ಮೇಲೆ ಅವಧಾನದಿಂದ ಇರಬೇಕು. ಅನವಧಾನ ಸಲ್ಲದು, ಅವಸರ ಸಲ್ಲದು, ಆತುರ ಸಲ್ಲದು. ಅವಧಾನ, ಸಮಾಧಾನ, ಸಾವಧಾನ ತುಂಬ ಮುಖ್ಯ. ಇಷ್ಟಲಿಂಗ ಧಾರಣೆಯಲ್ಲಿ ಈ ಸೂತ್ರವನ್ನು, ಅವಧಾನ ಸೂತ್ರವನ್ನು ಅನುಸರಿಸಿಕೊಂಡಿರಬೇಕು.